ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ, ಅಂದರೆ ನೈಟ್ ರೂಟೀನ್. ನಾನಿವತ್ತು ಹಸಿ ಅವರೆಕಾಳು ಉಪ್ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀಸನಲ್ಲಿ ಹಸಿ ಅವರೆಕಾಳು ಸಿಕ್ಕಿದೆ, ಅದು ಸೋನೆಕಾಯಿ ನಮ್ಮ ಅಣ್ಣ ತಂದುಕೊಡ್ತು. 1.5 kgಗೆ 50 ರೂಪಾಯಿ ಅಂತೆ. ಸೊ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಉಪ್ಸಾಂಬಾರು ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ ತುಂಬ ದಿನವೇ ಆಗೋಗಿತ್ತು ನಾನು ವ್ಲಾಗ್ನ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಏನೂ ಕಂಟೆಂಟೇ ಇರಲಿಲ್ಲ. ಸೊ ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ದೆ. ಆದರೂ ಏನು ಮಾಡೋದು ಸ್ಟಾಪ್ ಮಾಡಿಬಿಡ್ಲಾ ಇಲ್ಲ ಕಂಟಿನ್ಯೂ ಮಾಡಲಾ ಅಂತ ಅನ್ನಿಸ್ದಾಗ ನನ್ನ ಡೈಲಿ ರುಟೀನ್ನೇ ನನ್ನ ವ್ಲಾಗಾಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಉಪ್ಸಾರು ಮಾಡೋಕ್ಕೆ ಸ್ವಲ್ಪ ಕಾಳನ್ನ ಬಿಡಿಸ್ಕೊಂಡೆ ಅಷ್ಟೇ. 1.5 kg ಐತೆ. ಒಂದು ಟೈಮ್ಗೆ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಮತ್ತು ಒಂದು 4-5 ಹಸಿಮೆಣ್ಸಿಕಾಯಿನ ಹಾಕ್ಬಿಟ್ಟು ಕೂಗೋಕ್ಕಿಡ್ತೀನಿ. ಸೊ ಇದು ಕೂಗೋ ತನಕ, ಅಂದರೆ ಕೂಗಬೇಕು ಅಂದರೆ ಒಂದು ಮಳ್ಳಿಸ್ಕೋಬೇಕು, ಇಲ್ಲಾಂದರೆ ಕುಕ್ಕರಲ್ಲಿ ನೀರೆಲ್ಲ ವಾಪಸ್ ಆಚೆಗೆ ಸುರಿಯುತ್ತೆ ಬೇಯ್ಬೇಕಾದ್ರೆ. ಸೊ ಅದಕ್ಕಾಗಿ ಅಲ್ಲಿ ಒಂದು ಚಮ್ ನೀರು ಹಾಕ್ಬಿಟ್ಟು ಈ ಕಡೆ ಸಾಯಂಕಾಲ ಬೆಳಗಿಟ್ಟಿರೋ ಪಾತ್ರೆಗಳಿತ್ತು. ಸೊ ಎಲ್ಲ ನೀತಿ ಸ್ಟ್ಯಾಂಡಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸೋಷ್ಟೊತ್ತಿಗೆ ಅದು ಒಂದು ಕುದಿ ಬಂದಿದ್ದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮುಚ್ಚಿಟ್ಬಿಡ್ತೀನಿ. ಅದೊಂದು 4-5 ಕೂಗಲಿ, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದು ಕೂಗೋ ತನಕ ನಾನು ಈ ಕಡೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕೂಗಿದ ತಕ್ಷಣ ಅದನ್ನ ಆಫ್ ಮಾಡಿಬಿಟ್ಟು ಅದರಲ್ಲಿ ಹಾಕಿರೋಂಥ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅವರೆಕಾಳು ಎಲ್ಲನೂ ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಇದೇ ಗ್ಯಾಪಲ್ಲಿ ನಮ್ಮ ಮನೆಯವರು ಬಂದರು. ಸೊ ಅವ್ರು ಟೀ ಮಾಡ್ಕೊಡ್ತಾಯಿದ್ದೀನಿ. ಕುಕ್ಕರ್ದು 2 ಉಡಿಕೆಗಳನ್ನ ಕಳೆದಾಕ್ಬಿಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ಅದು ನೆಟ್ಟೆ ಲೂಸ್ ಆಯ್ತಾ ಇರುತ್ತೆ. ಹಾಕ್ಸ್ಬೇಕು ಅಂದರೆ 150 ರೂಪಾಯಿ ಕೇಳ್ತಾರೆ, ಅದಕ್ಕೆ ಹಾಕ್ಸಿಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ ಟೈಮ್ಗಲ್ವಾ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಒಂದು ಮಾಡಿಸಿದ್ರೆ ಉಪ್ಸಾರು ರೆಡಿ. ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಅನ್ನನೂ ಕೂಡ ಆಗಿದೆ. ಮಿಕ್ಸಿ ಜಾರೆಲ್ಲ ಕ್ಲೀನಾಗಿ ಅದರಲ್ಲಿರೋ ಮಸಾಲೆ ಎಲ್ಲ ಬರಬೇಕು, ಅಲ್ಲಿ ತನಕ ನೀರು ಹಾಕಿ ಕುಲ್ಕಿ ಸೇರಿಸ್ಕೊಬಿಡ್ತೀನಿ. ಸುಮ್ಮನೆ ಮಸಾಲೆ ವೇಸ್ಟ್ ಮಾಡೋದು ಅಂತ ಅಷ್ಟೇ. ಇನ್ನು ಇದೊಂದು ಮಳ್ತು ಅಂದರೆ ಸಾಂಬಾರು ರೆಡಿ. ನೆಕ್ಸ್ಟ್ ಊಟ ಮಾಡ್ಕೊಳ್ಳೋದೆ. ಸಾಂಬಾರು ಮಾಡೋ ತನಕ ಹಂಗೆ ಸಜ್ಜೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಸಜ್ಜೆನ ಏನಿಲ್ಲ, ನೀರಿಗೆಲ್ಲ ಚೆಲ್ಲಿರುತ್ತಲ್ಲ ಅಷ್ಟೇ. ಇವಾಗ ಊಟ ರೆಡಿ. ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟಿದ್ದೀನಿ. ಜೊತೆಗೆ ನಾನು ಕೂತ್ಕೊಂಡು ಊಟ ಮಾಡ್ಕೊಳ್ತೀನಿ. ಮಕ್ಕಳು ಗೊತ್ತಿಲ್ಲ, ಆಮೇಲೆ ಅವ್ರಿಗೆ ಹಾಕ್ಕೊಡ್ತೀನಿ. ಇಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.